ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಮಕ್ಕಳು ಪರೀಕ್ಷೆಗೂ ಮುನ್ನ ಅವರು ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ? ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು. ಯಾಕಂದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದೆ. ಕೆಲವೊಬ್ಬೊಬ್ರು ಪ್ರಶ್ನೆ ನೋಡಿದ್ರೆ ನರ್ವಸ್ ಆಗ್ತಾರೆ, ಎಕ್ಸಾಮಿಗೆ ಓದಿರೋದಿಲ್ಲ, ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಓದ್ತಾರೆ. ಹಾಗಾದ್ರೆ ನಿಜವಾಗಿಯೂ ಪರೀಕ್ಷೆಗೆ ಹೇಗೆ ತಯಾರಿಯನ್ನ ನಡೆಸಬೇಕಾಗತ್ತೆ ಮಕ್ಕಳು ವರ್ಷ ಪೂರ್ತಿ ಓದ್ಬಿಟ್ಟು ನಾಳೆ ಅಥವಾ ನಾಳಿದ್ದು ಎಕ್ಸಾಮ್ ಶುರುವಾಗತ್ತೆ ಅಂದಾಗ ಪರೀಕ್ಷಾ ಭಯ ಬಂದುಬಿಡುತ್ತೆ. ಇಷ್ಟೆಲ್ಲ ಓದಿದ್ದೀನಿ, ನಾವು ಓದಿಲ್ದಾರು ಬಂದುಬಿಟ್ರೆ ಅಥವಾ ನಾನು ಓದಿರ್ತೀನಿ ಬೇರೆ ಏನೋ ಕ್ವಶನ್ ಕೇಳಿಬಿಟ್ರೆ ಅನ್ನೋ ಒಂದು ಭಯ ಬರುತ್ತೆ. ಒಂದು. ಎರಡನೇದು, ಅವರಿಗೆ ಇದಕ್ಕಿದ್ದಾಗೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ. ಕಾನ್ಫಿಡೆನ್ಸ್ ಅಂದ್ರೇನು? ನಾನು ಚೆನ್ನಾಗಿ ಓದಿದ್ದೀನಾ ಅಥವಾ ಓದಿಲ್ವಾ? ಓದಿದ್ರೆ ಎಲ್ಲ ನಾನು ಓದಿರೋದಲ್ಲೇ ಕ್ವಶನ್ ಕೊಡಬೇಕು ಅವನು, ಆಗ ನಾನು ಬರೆದು ಬಿಡ್ತೀನಿ, ಪಾಸ್ ಆಗಿಬಿಡ್ತೀನಿ. ಅಕಸ್ಮಾತ್ ನಾವು ಓದಿಲ್ದಿರೋದು ಬಂದುಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಭಯ ಬರುತ್ತದೆ. ಇವತ್ತಿನ ಕಾಲದಲ್ಲಿ ಎಕ್ಸಾಮಿನೇಷನ್ನು ಒಂದು ವಾರ, ಒಂದು ತಿಂಗಳು ಅಂದಾಗ ಆಗ ಗಡಿಬಿಡಿಯಿಂದ ಓದೋಕ್ಕೆ ಶುರು ಮಾಡ್ತಾರಲ್ಲ. ವರ್ಷ ಪೂರ್ತಿ ಆಟ ಆಡಿಕೊಂಡು, ಸಿನಿಮಾ ನೋಡಿಕೊಂಡು, ಬಾರು, ರೆಸ್ಟೋರೆಂಟ್ ಅಂತೆ, ಅಲ್ಲಿ ಇಲ್ಲಿ ಟ್ರಿಪ್ ಅಂತೆ, ಆ ಆ್ಯಕ್ಟಿಂಗು, ಇದು ಡ್ಯಾನ್ಸು ಅಂತೇಳಿ ಕಾಲ ಕಳೆದುಬಿಟ್ಟು ಮೇನಲ್ಲಿ ಎಕ್ಸಾಮ್ ಇದ್ದರೆ ಏಪ್ರಿಲ್ ಎಲ್ಲ ಓದೋಕ್ಕೆ ಶುರು ಮಾಡ್ತಾರೆ. ಎಷ್ಟೊಂದು ಟೆನ್ಷನ್ ಅವರಿಗೆ. ಊಟ ಮಾಡಬೇಕು, ಸ್ನಾನ ಮಾಡಬೇಕು, ಟಾಯ್ಲೆಟ್ಗೆ ಹೋಗಬೇಕು, ಮತ್ತು ಮಲಗಬೇಕು, ಆಟ ಆಡಬೇಕು, ಇದ್ರ ಜೊತೆಗೆ ಒಂದು ಓದಬೇಕು. ಇಷ್ಟೊಂದು ಬರ್ಡನ್ ಇದ್ದಾಗ ಒಂದು ತಿಂಗಳೊಳಗೆ 10-15 ಸಬ್ಜೆಕ್ಟು ಒಂದೇ ತಿಂಗಳಲ್ಲಿ ಓದ್ಬಿಟ್ಟು ಹೆಂಗೆ ಮುಗಿಸೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇರ್ತದೆ. ವರ್ಷ ಪೂರ್ತಿ ಓದ್ದವ್ರಿಗೆ ನಾಳೆ ಎಕ್ಸಾಮು, ನಾಳಿದ್ದು ಎಕ್ಸಾಮ್ ಅಂದಾಗ ಯಾವುದೇ ರೀತಿ ಭಯ ಇರೋದಿಲ್ಲ. ಯಾಕಂದರೆ ಎಲ್ಲ ಓದಿದ್ದಾರಲ್ಲ, ಓದ್ಕೊಂಡು ಸ್ವಲ್ಪ ನಾಳೆ ಎಕ್ಸಾಮ್ ಅಂದಾಗ ಒಂಚೂರು ರಿವೈಂಡ್ ಮಾಡಿಬಿಡೋಣ, ರಿವಿಷನ್ ಮಾಡಿಬಿಡೋಣ ಅನ್ನೋ ಒಂದು ಮಟ್ಟಿರುತ್ತೆ. ಕೆಲವು ಮಹಾನುಭಾವರು ಇರ್ತಾರೆ, ಎಕ್ಸಾಮ್ 2 ತಿಂಗಳು ಮುಂಚೆ ಕೂತ್ಕೊಂಡು ಬಡಗಡ ಅಂತ ಓಡೋದು. ಆಗ ಅವ್ರಿಗೇನಾಗುತ್ತೆ, ಯಾವುದನ್ನು ಸ್ಟೋರ್ ಮಾಡ್ಕೋಬೇಕು, ಎಲ್ಲಿಟ್ಕೋಬೇಕು ಅನ್ನೋದು ಜಾಗನೇ ಇಲ್ಲ, ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಬರೋದಿಲ್ಲ. ಈ ಥರ ಇದ್ದಾಗ ಅವ್ರಿಗೆ ಎಕ್ಸಾಮಿನೇಷನ್ ಫಿಯರ್ ಅನ್ನೋದು ಇರ್ತದೆ. ಅಯ್ಯೋ ಏನಪ್ಪ ಮಾಡೋದು, ತಪ್ಪು ಮಾಡಿಬಿಟ್ಟೆ. ಆಗ ಅವಾಗ ಅವ್ರಿಗೆ ಅರಿವಾಗುತ್ತೆ, ಹೌದಲ್ವ, ನಾನು ಇನ್ನು 4 ತಿಂಗಳು ಮುಂಚೆನೇ ಕೂತ್ಕೊಂಡು ಓದಿದರೆ ಇಷ್ಟು ಟೆನ್ಷನ್ ಇರ್ತಿರಲಿಲ್ಲ. ಈಗ ಎಷ್ಟೊತ್ತು ಓದೋದು ಇರೋದು 24 ಗಂಟೆ, ಒಂದು ತಿಂಗಳಲ್ಲಿ 15 ಸಬ್ಜೆಕ್ಟ್ ಓದಬೇಕು, ಫೇಲ್ ಆಗಿರೋ ಸಬ್ಜೆಕ್ಟ್ ಹೋಗಬೇಕು, ಈಗಿನ ಸಬ್ಜೆಕ್ಟು ಕೂಡ ಓದಬೇಕು. ಏನು ಮಾಡೋದು, ಎಷ್ಟು ನೆನ್ಪಿಟ್ಕೊಳ್ಳಿ, ಯಾವ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಯಾವ ಹಿಸ್ಟ್ರಿ, ಯಾವ ಕೆಮಿಸ್ಟ್ರಿ, ಯಾವ ಮ್ಯಾಥಮೆಟಿಕ್ಸು, ಈ ಬ್ರೈನ್ ಹೆಂಗೆ ಸ್ಟೋರ್ ಮಾಡಲಿ ಅನ್ನೋದೇ ದುಗುಡ, ಭಯ, ಖಿನ್ನತೆ, ಡಿಪ್ರೆಷನ್ ಶುರುವಾಗಿಬಿಡುತ್ತೆ. ಯಾರು ಎಕ್ಸಾಮಿನೇಷನ್ ಇನ್ನೊಂದು ವಾರ, ಒಂದು ತಿಂಗಳು ಅಂತ ಓದ್ತಾರೋ ಅವ್ರಿಗೆ ಸರಿಯಾಗಿ ಓದೋಕ್ಕೂ ಆಗಲ್ಲ, ಬರೆಯೋಕ್ಕೂ ಆಗಲ್ಲ. ಯಾಕೆಂದರೆ ಇರೋ ಸಮಯದಲ್ಲಿ ಅಷ್ಟೆಲ್ಲ ಓದಿ ತಲೆ ತುಂಬ್ಕೋಬೇಕು ಅಂದರೆ ಅವ್ರೇನು ದೇವರಲ್ಲ, ಅವ್ರೇನು ದೊಡ್ಡ ಮಹಾಪವಾಡ ಪುರುಷರಲ್ಲ ಅವರು, ಅಥವಾ ಅವನೇನು ದೊಡ್ಡ ಮಿರಾಕಲ್ ಮಾಡೋಕ್ಕಾಗಲ್ಲ. ವರ್ಷ ಪೂರ್ತಿ ಓದೋರಿಗೆ ಭಯ ಇದ್ದಾಗ 1-2 ತಿಂಗಳು ಮುಂಚೆ ಇದ್ಬಿಟ್ಟು ಪಟಪಡ ಅಂತ ಓದ್ಬಿಟ್ರೆ ಏನು ಪಂಡಿತ ಆಗಿಬಿಡ್ತಾನೆ, 100ಕ್ಕೆ 100 ತೆಗೆದು ಬಿಡ್ತಾನೆ? ಆಗೋದಿಲ್ಲ. ಹೀಗಾಗಿ ಎಷ್ಟೋ ತಾಪತ್ರಗಳಿರ್ತದೆ. ಕೆಲವು ಮಕ್ಕಳು ರೋಗದಲ್ಲಿ ನರಳ್ತಿರ್ತಾರೆ, ಸರಿಯಾಗಿ ಓದೋಕ್ಕಾಗಲ್ಲ. ಕೆಲವು ಮನೆ ಯಾವುದೋ ಸಾವುಗಳಾಗಿರುತ್ತೆ, ಓದೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಕೆಲವು ಮೇಲೆ ಏನೋ ದೊಡ್ಡ ದುರಂತ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿರ್ಬೋದು, ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರ್ತದೆ, ಓದೋಕ್ಕಾಗಿರಲ್ಲ.
ಕೆಲವೊಮ್ಮೆ ಅಪ್ಪ ಅಮ್ಮ ಗಲಾಟೆ ಆಗ್ತಿರ್ತದೆ, ಮಕ್ಳಿಗೆ ಓದೋಕ್ಕಾಗಿರಲ್ಲ. ಎಲ್ಲಿ ಓದೋದಪ್ಪ ಇವರಿಬ್ಬರು ಗಲಾಟೆ ಆಡ್ತಾರಲ್ಲ, ಅದೊಂದು ದೊಡ್ಡ ಡಿಪ್ರೆಷನ್ ಇರ್ತಾರೆ. ಕೆಲವು ಕಡೆ ಓದೋಕ್ಕೆಲ್ಲ ಇರುತ್ತೆ, ಫ್ರೆಂಡ್ಸ್ ಮದುವೆ ಅಂತೆ, ಪಿಕ್ನಿಕ್ ಅಂತೆ, ಪಾರ್ಟಿ ಅಂತೆ ಅಂತ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಎಂಥ ಮೂಮೆಂಟಲ್ಲಿ ಕೊನೇ ಮೂಮೆಂಟಲ್ಲಿ ಕೂತ್ಕೊಂಡು ಓದ್ಬಿಟ್ಟು 100ಕ್ಕೆ ತೆಗೆದುಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅವಾಗೇನಾಗುತ್ತೆ, ಫೇಲ್ ಆಗಿಬಿಡ್ತಾರೆ. ಫೇಲ್ ಆದಾಗ ಫೇಲ್ ಆಗಿಬಿಟ್ನಲ್ಲ, ಈ ಕೋರ್ಸೇ ನನಗೆ ಫಿಟ್ ಆಗಲ್ವೇನೋ, ಈ ಓದಿಗೆ ನನ್ನ ಅನಾಲಾಯಕ, ಈ ಸಬ್ಜೆಕ್ಟೇ ನನಗೆ ಅನಾಲಾಯಕು ಅನ್ನೋ ಒಂದು ಭೀತಿ ಬಂದಾಗ ಅವರಿಗೆ ಓದೋದಲ್ಲಿ ಅಲರ್ಜಿ ಆಗಿಬಿಟ್ಟು ಡಿಪ್ರೆಷನ್ ಬಂದುಬಿಡುತ್ತೆ. ಪರೀಕ್ಷೆಗೆ ಏನು ಬರೀತಾರೆ ಅವರು? ಬರೆಯೋಕ್ಕಾಗೋದಿಲ್ಲ. ಅದೊಂದೇ ದಿನಾ ನಿದ್ದೆಗೆಟ್ಟು ಓದ್ತಾರಲ್ಲ, ಯಾವ ನಿದ್ದೆಗೆಟ್ಟು ಓದ್ತಾರೋ ಅವ್ರಿಗೆ ಮೆಂಟಲಲ್ಲಿ ನ್ಯೂರಾನ್ಸ್ ಎಲ್ಲ ಸ್ಟ್ರೆಸ್ ಆಗಿಬಿಟ್ಟು ವಾಂತಿ ಬಂದಂಗಾಗತ್ತೆ, ಕಣ್ಣು ಮಂಜಂಗಾಗತ್ತೆ, ನರ ನಾಡಿಗಳೆಲ್ಲ ನಡುಗುತ್ತೆ. ಅದಕ್ಕೆ ರಾತ್ರಿ ಹೊತ್ತು ಓದೋಕ್ಕೆ ಹೋಗಬಾರ್ದು. ಇವತ್ತಿನ ಕಾಲದಲ್ಲಿ ಇಂಥ ದೊಡ್ಡ ದೊಡ್ಡ ಲೈಟ್ ಬೆಳಕಲ್ಲಿ ಓದಿದ್ರೆ ಬೇಗ ಕಣ್ಣು ಬರುತ್ತೆ, ತಲೆನೋವು ಬರುತ್ತೆ, ಮತ್ತು ಎಷ್ಟೋ ಜನಕ್ಕೆ ಹುಚ್ಚಿಡ್ದಂಗೆ ಆಗುತ್ತೆ. ಸೂರ್ಯನ ಬೆಳಕಲ್ಲಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದಬೇಕು. ಇಲ್ಲಿ ಏನೋ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇವತ್ತಿನ ಒಂದು ಪರಿಸ್ಥಿತಿ, ಸ್ಟೂಡೆಂಟ್ಸ್ ಲೈಫ್ ಸ್ಟೈಲ್ ಏನಾಗಿದೆ ಅಂತಂದರೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸಂ ಅಂತ. ನಾಳೆ ಯುದ್ಧ ಅಂದರೆ ಇವತ್ತು ಬಿಲ್ಲು ಬಾಣ ಹಿಡ್ಕೊಂಡು ಕಲ್ತ್ಕೊಳ್ಳೋದು. ನೆಕ್ಸ್ಟ್ ವೀಕ್ ಯುದ್ಧ ಇದೆ ಅಂದರೆ ಈಗ ಬಿಲ್ಲು ಬಾಣ ಹಿಡ್ಕೊಂಡು ಸುಮ್ಮನೆ ಒಂದು ಅಷ್ಟು ಬಾಣ ಬಿಡೋದು ಕಲ್ತ್ಬಿಟ್ಟು ನಾನು ಯುದ್ಧದಲ್ಲಿ ಗೆದ್ದು ಬರ್ತಿರೋದು ಸುಳ್ಳು. ಹಾಗಾಗ್ತಿದೆ ಇವತ್ತಿನ ಸಹ ನಮ್ಮ ಸಮಾಜದಲ್ಲಿ ಸ್ಟೂಡೆಂಟ್ಸ್ ಅವ್ರ ಜೀವನ. ಹಾಗಿದ್ರೆ ಏನು ಮಾಡಬೇಕು ನಾವೀಗ? ಪರೀಕ್ಷಾ ಭಯ ಹೆಂಗೆ ತೆಗೆದುಹಾಕೋದು? ಯಾವ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಅಥವಾ 6 ತಿಂಗಳು ಓದಿ ನಾಳೆ ಅಥವಾ ನಾಳಿದ್ದು ಇನ್ನೊಂದು ವಾರದಲ್ಲಿ ಎಕ್ಸಾಮ್ ಇದ್ದ ಅಂದಾಗ ನನ್ನ ಪ್ರಕಾರ ಅವರು ರಿಲ್ಯಾಕ್ಸ್ ಮಾಡ್ಕೋಬೇಕು, ಮನೋರಂಜನೆ ಇರಬೇಕು. ನಾಳೆ ಎಕ್ಸಾಮ್ ಇದೆಯೋ, ಎಲ್ಲ ಪೇಪರ್ ರಿವಿಷನ್ ಮಾಡಿದ್ದೇನೋ, ಎಲ್ಲ ಓದಿದ್ದೇನೋ ಅಂತ ಏನು ಎದುರಿಸೋದು ಮಾಡೋದು ಎಲ್ಲ ಮಾಡಬಾರ್ದು ಮಕ್ಕಳಿಗೆ. ಏಕೆಂದರೆ ಅವ್ರಿಗೆ ಬೇಕಾಗಿರೋದು ಮನಸ್ಸಿಗೆ ಆನಂದ, ಉಲ್ಲಾಸ ಬರಬೇಕು. ಆದರೆ ಇಲ್ಲಿ ಭಯ ಭೀತಿಗಳನ್ನ ನಾವು ಹುಟ್ಟಿಸ್ಬಾರ್ದು. ಎಷ್ಟೋ ಜನ ಮಕ್ಕಳು ಈ ಭಯ ಭೀತಿ ಬ್ಲ್ಯಾಕ್ ಮೇಲ್ಗೆ ಎದುರ್ಕೊಂಡ್ಬಿಟ್ಟು ಎಕ್ಸಾಮ್ಗೆ ಹೋಗಿದ್ರೂ ಕೂಡ ಎಕ್ಸಾಮ್ ಸರಿಯಾಗಿ ಬರೆಯೋಕ್ಕಾಗಿಲ್ಲ, ಯಾಕಂದರೆ ಭಯ. ಅದರಿಂದ ಇಂದಿನ ಕಾಲದಲ್ಲಿ ಋಷಿಮುನಿಗಳು ಈ ಎಕ್ಸಾಮಿನೇಷನ್ ಫಿಯರ್ ಅದಕ್ಕೆ ತೆಗೆದಾಕ್ತಾಯಿದ್ರು. ಎಷ್ಟು ಸುಲಭವಾಗಿ ಅವ್ರಿಗೆ ಎಕ್ಸಾಮಿನೇಷನ್ಗೆ ಹೋಗಿ ಬರೆಯೋಗಿ ಯಾವ ಮಂತ್ರತಂತ್ರ ಯೂಸ್ ಮಾಡ್ತೀರೋ ಅನ್ನೋದು ಒಂದು ದೊಡ್ಡ ವಿದ್ಯೆ. ಸರಿ ಗುರೂಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ, ಪರೀಕ್ಷೆ ಅನ್ನುವಂತಹ ಭಯ ವಿದ್ಯಾರ್ಥಿಗಳಿಂದ ದೂರ ಆಗಬೇಕು ಅಂತ ಅಂದರೆ ವಿದ್ಯಾಭ್ಯಾಸವನ್ನ ಯಾವತ್ತಿನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಪರೀಕ್ಷೆಗೂ ಮುನ್ನ? ಒಬ್ಬ ವಿದ್ಯಾರ್ಥಿನಿ ಎಕ್ಸಾಮ್ ತಗೊಳ್ತಾರಂದರೆ ಜಸ್ಟ್ ಎಕ್ಸಾಮಿನೇಷನ್ ನಾಳೆ ಅಂದರೆ 2 ದಿನ ಮುಂಚೆ ಅಷ್ಟೇ ಓದಬೇಕು. ಓದೋದು ಇಲ್ಲ, ಓದಬಾರ್ದು. ಆರಾಮಾಗಿ ಹಾಡು ಹೇಳ್ಕೊಂಡು ಮನಸ್ಸಿಗೆ ಎಂಟರ್ಟೈನ್ಮೆಂಟ್ ತೊಗೊಳ್ತಾ ಇರಬೇಕು. ನರನಾಡಿಗಳಿಗೆ ಬ್ರೈನ್ಗೆ ಹೆಚ್ಚಿಗೆ ಸ್ಟ್ರೆಸ್ ಕೊಡಬಾರ್ದು. 2 ದಿನ ಎಕ್ಸಾಮ್ ಇದೆ. ಈಗ ನಾಳೆ ಮ್ಯಾಥಮೆಟಿಕ್ಸ್ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ನಾಳೆ ಒಂದು ಸೈನ್ಸ್ ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳಿ. ನಾಳೆ ಎಕ್ಸಾಮ್ ಅಂದರೆ 2 ದಿನ ಮುಂಚೆ ರಿಕಲೆಕ್ಟ್ ಮಾಡಬೇಕು. ಏನೇನು ಓದಿದ್ದೆ, ಏನೇನು ಓದ್ಕೊಂಡಿದ್ದೆ, ಮೊದಲನೇ ಚಾಪ್ಟ್ರಿಂದ ಕೊನೆ ಚಾಪ್ಟರ್ವರೆಗೂ ರಿಕಾಲ್ ಅಂತಂದು ಪುನರ್ಸ್ಮರಣೆ ಅಂತ. ಆ ಪುನರ್ಸ್ಮರಣೆನ ಮಾಡ್ತಾ ಇರಬೇಕು. ಈ ಚಾಪ್ಟರ್ಲಿ ಇದಿದೆ, ಈ ಚಾಪ್ಟರ್ಲಿ ಇದೆ, ಈ ಚಾಪ್ಟರ್ ಇದೆ ಅಷ್ಟೇ ಓದೋಕ್ಕೆ ಹೋಗಬಾರ್ದು. ಓದಿದ್ದನ್ನು ರಿಕಾಲ್ ಮಾಡ್ತಾ ಇರಬೇಕು. ಎಕ್ಸಾಮಿನೇಷನ್ 1 ದಿನ 2 ದಿನ ಮುಂಚಿತವಾಗಿ ಆ ಸಬ್ಜೆಕ್ಟ್ ಬಗ್ಗೆ. ಎರಡನೇದು ಪ್ರಿಕಾಗ್ನೇಷನ್ ಅಂತ ಕರೀತಾರೆ, ಅಭಿಜ್ಞಾನ ಅಂತ ಕರೀತಾರೆ ಇದಕ್ಕೆ ಸಂಸ್ಕೃತದಲ್ಲಿ. ಅಭಿಜ್ಞಾನ ಅಂದ್ರೇನು? ಯಾವ್ಯಾವ ಆನ್ಸರ್ಗೆ ಏನೇನು ಇರಬೇಕು, ಗುರ್ತಿಸ್ಕೊಳ್ಳೋಕ್ಕೆ ಏನಿರಬೇಕು. ಈ ಕ್ವಶನ್ಗೆ ಇಂತಿಂತೆಲ್ಲ ಮಾಹಿತಿಗಳನ್ನ ಹಾಕಬೇಕು. ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಮಾಡ್ತಾ ಇರಬೇಕು. ರಿಕಾಲ್ ಮಾಡಬೇಕು, ಪ್ರಿಕಾಗ್ನೇಷನ್ ಮಾಡಬೇಕು. ಏನೋ ಒಂದು ಮಿಸ್ ಆಗ್ತಿದೆಯಲ್ಲ ಈ ಕ್ವಶನ್ನಲ್ಲಿ, ಇದು ನಾನು ಅಂದ್ಕೊಂಡಾಗ ಆಯಾ ಜಾಗಕ್ಕೆ ಈಗ ರಾಮ ಸೀತೆ ಜೊತೆಗೆ ಕಾಡಿಗೆ ಹೋದ, ಕಾಡಿನಲ್ಲಿ ರಾವಣ ಕತ್ಕೊಂಡು ಹೋದ, ರಾವಣಗೂ ರಾಮಗೂ ಯುದ್ಧ ಆಯಿತು, ಆಮೇಲೆ ಯಾರು ಸತ್ರು ಯಾರು ಸಾಯಿಸಿದ್ರು ರಾವಣ ಅಂತ ಮಿಸ್ ಆಗ್ತಿದ್ದೆ ಅಂದಾಗ ಆಗ ಅದನ್ನೇನು ಮಾಡಬೇಕು, ಎಲ್ಲಿ ನಮಗೆ ಅರ್ಧಂಬರ್ಧ ಕನ್ಫ್ಯೂಷನ್ ಇದೆಯೋ, ಸರಿಯಾಗಿ ಗೊತ್ತಾಗ್ತಿಲ್ವೋ, ಬ್ಲರ್ ಇದೆಯೋ ವಿಷಯ, ಅವಾಗೇನು ಮಾಡಬೇಕು, ರೀಲರ್ನಿಂಗ್ ಅಂತ ಅದನ್ನು ಮಾತ್ರ ಓದಬೇಕು. ಪುನಃ ಎಲ್ಲ ಬಿಗಿನಿಂಗಿಂದ ಓದಬಾರ್ದು. ಓದಿ ನರನಾಡಿಗೆ ಸ್ಟ್ರೆಸ್ ಕೊಡಬಾರ್ದು. ರೀಲರ್ನಿಂಗ್, ರಿಕಾಲ್, ಪ್ರಿಕಾಗ್ನೇಷನ್, ರೀಲರ್ನಿಂಗ್ ಅಂತ. ಆಮೇಲೆ ರೀಕನ್ಸ್ಟ್ರಕ್ಟ್ ಮಾಡಬೇಕು. ಈ ಕತೆಗೆ ಈ ಎಂಡಿಂಗು, ಇದ್ರ ಮಧ್ಯೆ ಈ ಸ್ಟೋರಿ ನಡೀತು, ಈ ಕತೆಗೆ ಈ ಎಂಡಿಂಗ್ಗೆ ಇದು ಸ್ಟೋರಿ ಇತ್ತು, ಈ ಕ್ವಶನ್ಗೆ ಈ ಫಾರ್ಮಲ್ಲಿಂದ ಇಷ್ಟು ಆನ್ಸರ್ ಬಂತು ಅಂತ ರೀಕನ್ಸ್ಟ್ರಕ್ಷನ್ ಆಗಬೇಕು. ಸೊ ರಿಕಾಲ್,
ಪ್ರಿಕಾಗ್ನೇಷನ್, ರೀಲರ್ನಿಂಗ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಅಂತ. ಇದು ಪುನಃಸ್ಮರಣೆ, ರಿಕಾಲ್, ಅಭಿಜ್ಞಾನ, ಪ್ರಿಕಾಗ್ನೇಷನ್, ಮತ್ತು ರೀಲರ್ನಿಂಗ್ ಪುನರ್ ಕಲಿಕೆ, ಇನ್ನೊಂದ್ಸಲ ಓದೋದು, ಆಮೇಲೆ ರೀಕನ್ಸ್ಟ್ರಕ್ಟ್ ಪುನರ್ ರಚನೆ ಮಾಡ್ಕೊಳ್ಳೋದು. ಒಂದು ಕ್ವಶನ್ಗೆ ಕಂಪ್ಲೀಟ್ ಆನ್ಸರ್ ಬರ್ಬೇಕಾದ್ರೆ ಏನೇನು ರೀಕನ್ಸ್ಟ್ರಕ್ಟ್ ಮಾಡಬೇಕು, ಏನು ರಚನೆ ಮಾಡ್ಕೋಬೇಕು, ಪುನಃ ರಾಮಂದು, ಸೀತೆದು, ರಾವಣದು ಹಿಂಗೆ ಮರ್ಜ್ ಮಾಡಬೇಕು. ಹೀಗೆ ಒಂದು ಕ್ವಶನ್ಗೆ ಎಲ್ಲಿ ಯಾವ್ಯಾವ್ದು ಮಿಸ್ ಆಗ್ತಿದೆಯೋ ಮೊದಲನೇದು ಗೊತ್ತಿದೆ, ಎಂಡಿಂಗ್ ಗೊತ್ತಿಲ್ಲ, ಎಂಡಿಂಗ್ ಗೊತ್ತಿದೆ, ಬಿಗಿನಿಂಗ್ ಗೊತ್ತಿಲ್ಲ, ಎಂಡಿಂಗು ಗೊತ್ತು, ಬಿಗಿನಿಂಗು ಗೊತ್ತು, ಆದರೆ ಮಧ್ಯದ ಮಿಸ್ ಆಗ್ತಾ ಇದೆ. ಹೆಂಗೆ ಮಿಸ್ ಆಯಿತು? ತಟ್ಟಂತ ಪುಸ್ತಕ ತೆಗೆಯೋದು, ಯಾವ್ದು ಮಿಸ್ ಆಗಿದೆಯೋ ರೀಲರ್ನಿಂಗ್ ಮಾಡಬೇಕು. ಆಮೇಲೆ ಬಿಗಿನಿಂಗ್ದು ಎಂಡಿಂಗ್ದು ಮರ್ಜ್ ಎಡಿಟ್ ಮಾಡಬೇಕು. ಎಡಿಟ್ ಅಂದರೆ ರೀಕನ್ಸ್ಟ್ರಕ್ಷನ್. ಜೋಡಿಸ್ಕೊಂಡಾಗ ಆ ಪ್ರಶ್ನೆಗೆ ಹೀಗೆ ಉತ್ತರ ಬರಬೇಕು, ಹೀಗೆ ಇಷ್ಟು ಅನ್ನೋ ಒಂದು ಧೈರ್ಯಸ್ಥೈರ್ಯ ಬೆಳೆಸ್ಕೋಬೇಕು. ಇದು ಒಂದು. ಮತ್ತು ಎಕ್ಸಾಮಿನೇಷನ್ನು ನಾಳೆ ಅಂದಾಗ, ಅಥವಾ ಎಕ್ಸಾಮಿನೇಷನ್ ಬೆಳಗ್ಗೆ 9ರಿಂದ 12 ಗಂಟೆ ಅಂದರೆ 8 ಗಂಟೆಗೆ ಹೋಗಿಬಿಟ್ಟು ಎಕ್ಸಾಮಿನೇಷನ್ ಆಗೋ ರೂಮ್ ಇದೆಯಲ್ಲ, ನಾವು ಬರೆಯೋ ರೂಮು, ಅದು ಸುತ್ತಲೂ ಒಂದು ಕಡೆ ವಾಕ್ ಮಾಡಬೇಕು. ವಾಕ್ ಮಾಡಿಕೊಂಡು ಮೈಂಡು ಬಾಡಿ ಎಲ್ಲ ರಿಲ್ಯಾಕ್ಸ್ ಮಾಡಬೇಕು. ಎಕ್ಸಾಮಿನೇಷನ್ 9 ಗಂಟೆ ಅಂದರೆ 8:50ವರೆಗೂ ಸುಮ್ಮನೆ ಪೇಜ್ ತೊಗೊಂಡು ಹಿಂಗೆ ಓದ್ತಾ ನಿಂತ್ಕೊಳ್ಳೋದಲ್ಲ. ಅಯ್ಯೋ ಫಾರ್ಮೆಲ್ಲ 10 ಸಲ ಬಾಯಾಟ್ ಮಾಡೋದು, ಹಂಗೆ ಮಾಡೋದು ಎಲ್ಲ ಟೆನ್ಷನ್ ತೊಗೋಬಾರ್ದು. ಎಕ್ಸಾಮಿನೇಷನ್ 9 ಗಂಟೆ ಅಂದರೆ 8 ಗಂಟೆಗೆ ಸ್ಕೂಲ್ ಹತ್ರ ಅಥವಾ ಕಾಲೇಜ್ ಹತ್ರ ಹೋಗ್ಬಿಟ್ಟು ಆರಾಮಾಗಿ ಬೆಟ್ಟ ಗುಡ್ಡ, ಸೀನ್ಗಳು, ಮರಗಳು, ಅಥವಾ ಒಂದು ಒಳ್ಳೆ ಹಾಡು ಕೇಳ್ತಾ, ಅಥವಾ ಒಂದು ಒಳ್ಳೆ ಸಬ್ಜೆಕ್ಟ್ ಬಗ್ಗೆ ಮಾತಾಡಬಾರ್ದು. ಆ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ಬಗ್ಗೆ ಮಾತಾಡಲೇಬಾರ್ದು, ಏನೋ ಬೇರೆ ವಿಷಯ ಮಾತಾಡಬೇಕು. ಅದನ್ನೇ ಮಾತಾಡ್ತಿದ್ರೆ ಓದಿದ ಮೇಲೆ ಪುನಃ ರೀಲೋಡ್ ಆಗಿ ಕನ್ಫ್ಯೂಷನ್ ಆಗ್ಬೋದು, ಓವರ್ ರೇಟ್ ಆಗಿ ಎರೇಸ್ ಆಗ್ಬೋದು ಓದಿದ್ದಲ್ಲ. ಅದಕ್ಕೆ ಏನು ಓದಿದ್ರು ಅದು ಹಂಗೆ ಇಟ್ಕೊಂಡಿರಿ, ಆದರೆ ಪುನಃ ಒತ್ತು ಕೊಟ್ಟು ಅದನ್ನೇ ಕೆಣಕಬಾರ್ದು, ಅದನ್ನೇ ಹೆಚ್ಚಿಗೆ ಪ್ರೆಸೆಂಟ್ ಮಾಡಬಾರ್ದು. ಅವಾಗೇನು ಮಾಡಬೇಕು? ಬೇರೆ ಸಂಗೀತ, ಒಂದು ಮಂತ್ರ, ಒಂದು ಏನೋ, ಅಥವಾ ನಿಮ್ಗೇನಾದ್ರು ಅಲ್ಲಿ ಯಾರೂ ಇಲ್ಲ ಅಂದರೆ ಒಂದು ಸ್ಟೆಪ್ಸಾಗಿ ಡ್ಯಾನ್ಸ್ ಮಾಡಿ, ಅಥವಾ ನಗಾಡಿಸಿ, ಅಥವಾ ಬೇರೆ ಏನಾದ್ರು ಅಂದರೆ ಒಂದು ಮನಸ್ಸಿಗೆ ಎಂಟರ್ಟೈನ್ಮೆಂಟ್ ತೊಗೊಳ್ಳಿ. ಆಗ ಓದಿರೋದ್ರ ಮೇಲೆ ಮತ್ತೆ ಓದಿ ರಿಕಲೆಕ್ಟ್ ಮಾಡ್ಕೋಬಾರ್ದು. ರೀಲರ್ನಿಂಗ್ ಆಗಿದೆ, ರೀಕನ್ಸ್ಟ್ರಕ್ಷನ್ ಮಾಡ್ಕೊಂಡೇ ಅಲ್ಲಿಗೆ ಬಂದಿದ್ದೀರಾ. ಆಮೇಲೆ ಎಕ್ಸಾಮಿನೇಷನ್ ಹಾಲ್ ಓಪನ್ ಮಾಡ್ತಾರೆ, ಹೋಗಿ ಕೂತ್ಕೊಳ್ಳಿ, ನಿಮ್ಮ ರಿಜಿಸ್ಟರ್ ನಂಬರ್ ಪ್ರಕಾರ ಹೋಗಿ ಕೂತ್ಕೊಳ್ಳಿ. ಒಂದು 5 ನಿಮಿಷ ಮುಂಚೆ ಹೋಗಿ ಕೂತ್ಕೊಂಡ್ಬಿಟ್ಟು ಅಲ್ಲೆಲ್ಲ ಆರಾಮಾಗಿ ಬಾಡಿಯೆಲ್ಲ ಫ್ರೀ ಮಾಡ್ಕೋಬೇಕು. ಬಾಡಿಯೆಲ್ಲ ಫ್ರೀ ಮಾಡಿಕೊಂಡು ಮುಖದಲ್ಲಿ ನಗುತ್ತಾ ಆರಾಮಾಗಿ ಅದೇನು ಕ್ವಶನ್ ಕೊಟ್ಟರು ಬರೆಯೋಣ, ಗೊತ್ತಿಲ್ಲ ನೆಕ್ಸ್ಟ್ ಅಟೆಂಪ್ಟ್ ಬರೆಯೋಣ ಅನ್ನೋ ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ನೇ ಹೊರಟೋಗುತ್ತೆ. ನಿಧಾನಕ್ಕೆ ಅಲ್ಲೋಗ್ಬಿಟ್ಟು ಕಿವಿ ಬೆರಳು ಹಾಕ್ಕೊಂಡು ಅಯ್ಯೋ ಏನೋ ಆಗುತ್ತಪ್ಪ, ಬಾಯಿಗೆ ಪೆನ್ಸಿಲು ಪೆನ್ನಿಂಗ್ ಅಲ್ಲಾಡಿಸ್ಕೊಂಡು ಅಯ್ಯೋ ಏನು ಕೊಟ್ಬಿಡ್ತಾರೋ, ಏನು ಕ್ವಶನ್ ಬರುತ್ತೋ, ನಾವು ಓದಿರೋದೇ ಬಂದು ಸರಿ ಓದಿಲ್ಲ ಅಂತ ಏನು ಮಾಡೋದು, ತಲೆ ಕರ್ಕೊಡೋದು, ಮೈ ಕರ್ಕೊಳ್ಳೋದು, ಒಳ್ಳೆ ಮಂಗನ ಥರ ಕೋತಿ ಥರ ಆಡಬಾರ್ದು. ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ನಗನತ್ತ ಹಾಗೇ ರಿಲ್ಯಾಕ್ಸ್ ಮಾಡಿ ಕ್ವಶನ್ ಪೇಪರ್ ಕೈ ಕೊಟ್ಟ ತಕ್ಷಣ ಯಾವುದು ಫಸ್ಟ್ ನಿಮ್ಗೆ ಗೊತ್ತಿರೋದೆಯೋ, ರೀಲರ್ನಿಂಗು, ರೀಕನ್ಸ್ಟ್ರಕ್ಷನ್ನು ಎಲ್ಲ ಆಗಿರುತ್ತೆ. ಗೊತ್ತಿರೋದೆಲ್ಲ ಫಸ್ಟ್ ಬರೀರಿ. ಗೊತ್ತಿಲ್ಲದವ್ರದಲ್ವಾ ಬಿಗಿನಿಂಗ್ ಗೊತ್ತಿದೆ, ಎಂಡಿಂಗ್ ಗೊತ್ತಿಲ್ಲ, ಎಂಡಿಂಗ್ ಗೊತ್ತಿದ್ರೆ ಬಿಗಿನಿಂಗ್ ಗೊತ್ತಿಲ್ಲ, ಇವೆರಡು ಗೊತ್ತು ಮಧ್ಯದ ಮಿಸ್ ಆಗ್ತಾ ಇರ್ತದೆ, ಬರೆಯೋಕ್ಕಾಗ್ತಿಲ್ಲ, ಆ ಪ್ಯಾರ ಮಿಸ್ ಆಗಿದೆಯಲ್ಲ, ಅದಾಮೇಲೆ ಯೋಚನೆ ಮಾಡೋಣ. ಹೀಗೆ ಗೊತ್ತಿರೋದೆಲ್ಲ ಬರೆದ್ಬಿಟ್ಟು ಎಲ್ಲ ಗೊತ್ತಿರೋದೆಲ್ಲ ವಾಂತಿ ಮಾಡಿಬಿಡಿ, ಪೆನ್ ತೊಗೊಂಡು ಪೇಪರ್ ಮೇಲೆ ಗೊತ್ತಿರೋದಕ್ಕೆ ಈಗ ಅಟೆಂಡ್ ಮಾಡಿ, ಆಗ ರಿಕಲೆಕ್ಟ್ ಮಾಡಿ 5 ಸೆಕೆಂಡಲ್ಲಿ ಓ ಹೀಗಿದೆ, ಆಮೇಲೆ ರೀಕನ್ಸ್ಟ್ರಕ್ಟ್ ಮಾಡಿ ತನಗೆ ತಾನೇ ಬರುತ್ತೆ. ಯಾವಾಗ ನಾವು ಎಕ್ಸಾಮಿನೇಷನ್ ಮುಂಚೆ ಬಾಡಿ ಮೈಂಡ್ ಆರಾಮಾಗಿದ್ದರೆ ಅದಕ್ಕೆ ಒಂದಷ್ಟು ವಾಕ್ ಮಾಡಿ, ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡೋಗಿ, ಯಾರ್ಯಾರ ಜೊತೆ ಮಾತಾಡ್ಕೊಂಡೋಗಿ, ಒಂದು ಹಾಡು ಕೇಳ್ಕೊಂಡೋಗಿ, ಒಂದು ಮಂತ್ರ ಹೇಳಿ, ಇಲ್ಲೊಂದು ಏನಾದೊಂದು ಬಾಯ್ಗೆ ಸ್ವೀಟ್ ಹಾಕ್ಕೊಂಡು ಏನೋ ತಿಂತ ಆರಾಮಾಗಿ ಮೈಂಡ್ ಹಗುರ ಮಾಡ್ಕೊಂಡು ಹೋದರೆ ಎಕ್ಸಾಮಿನೇಷನ್ ಕೂತ್ಕೊಂಡು ಬರೆಯೋಕ್ಕೆ ಆಯಾಸ ಇರೋದಿಲ್ಲ, ಭಯ ಇರಲ್ಲ, ಖಿನ್ನತೆ ಇರಲ್ಲ. ಇದು ಎಲ್ಲ ಆದರೂ ಕೂಡ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ದೈವಶಕ್ತಿ ಬರಬೇಕಲ್ಲಿಗೆ. ಎಕ್ಸಾಮಿನೇಷನ್ನಲ್ಲಿ ಬರೆಯುವಾಗ ವಿಘ್ನಗಳು ಬರಬಾರ್ದು. ಎಕ್ಸಾಮಿನೇಷನ್ ಪೆನ್ ತೊಗೊಳ್ಳುವಾಗ ಬರೆಯುವಾಗ ಇದಾಗಬಾರ್ದು. ತಂದಿಲ್ಲ, ಇದು ತಂದಿಲ್ಲ, ಸ್ಕೇಲ್ ತಂದಿಲ್ಲ, ಪೆನ್ಸಿಲ್ ತಂದಿಲ್ಲ ಅನ್ನೋಂಗಿಲ್ಲ. ಅದಕ್ಕೆ ಎಕ್ಸಾಮಿನೇಷನ್ ಮುಂಚಿತವಾಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ಬೇಕು. ಆಲ್ ಟಿಕೆಟು, ಪೆನ್ಸಿಲ್ಲು, ಪೆನ್ನು, ಎರೇಸರು ಏನೇನಿದೆಯೋ ಎಲ್ಲ ರೆಡಿ ಮಾಡಿಬಿಟ್ಟು, ಎಲ್ಲ ರೆಡಿ ಇದೆ, ಅಯ್ಯೋ ಅದು ರೆಡಿ ಇಲ್ವಲ್ಲ, ಅದು ರೆಡಿ ಇಲ್ವ ಅಂತ ಟೆನ್ಷನ್ಗೆ ಓದಿದ್ದು ಕೆಲವು ಮರ್ತೋಗುತ್ತೆ ಕೆಲವರಿಗೆ. ಹೀಗೆ ಯಾವಾಗ ಟೆನ್ಷನ್ ಜಾಸ್ತಿ ಆಗುತ್ತೋ ಎಕ್ಸಾಮಿನೇಷನ್ ಗೊತ್ತಿದ್ದು ಕೂಡ ಬರೆಯೋಕ್ಕಾಗೋದಿಲ್ಲ. ಈ ಭಯ ಒಂದೇ, ಅದರಿಂದ ಭಯ ದೊಡ್ಡ ಭೂತ ಇದ್ದಾಗೆ. ಅದರಿಂದ ಭಯ ನಿರ್ಭೀತಿಯಿಂದ ಹೋಯ್ತು ಅಂದರೆ ಅವನಿಗೆ 5 ವರ್ಷ ಓದಿದ್ದು ಕೂಡ ಇವು ನೆನಪು ಬಂದುಬಿಡುತ್ತೆ. ಆ ಲೆವೆಲಿಗೆ ನಮ್ಮ ಮೈಂಡ್ ವರ್ಕ್ ಮಾಡಬೇಕು ಅಂದರೆ ಮೈಂಡ್ ರಿಲ್ಯಾಕ್ಸ್ ಆಗಬೇಕು.
ಸರಿ ಗುರೂಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ, ನೀವು ಹೇಳ್ತಾ ಇದ್ರಿ ವಿದ್ಯಾರ್ಥಿಗಳು ಪರೀಕ್ಷೆ ಭಯವನ್ನ ಬಿಡಬೇಕು ಅಂತ ಅಂದ್ರೆ ಪೂರ್ವ ತಯಾರಿ ಹೇಗಿರ್ಬೇಕಾಗತ್ತೆ, ಮಾನಸಿಕವಾಗಿ ಅವ್ರ ಮನಸ್ಸನ್ನ ಹೇಗೆ ಸಿದ್ಧತೆಗೊಳಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಜೊತೆಗೆ ದೈವ ಬಲವೂ ಮುಖ್ಯ ಅಂತ ಹೇಳ್ತಾ ಇದ್ರಿ. ಹೀಗಾಗಿ ಎಕ್ಸಾಮಿನೇಷನ್ ಫಿಯರ್ ಹೋಗ್ಬೇಕು ಅಂತ ಅಂದ್ರೆ ಅದಕ್ಕಿರುವಂತಹ ಪರಿಹಾರ ಏನು? ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆ ದಿವಸ ಇರತಕ್ಕಂಥ ಭಯ ಹೋಗಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ಶಕ್ತಿನ ಗಳಿಸ್ಬೇಕು ಅಂತ ಹೇಳ್ತಾರೆ ಋಷಿಮುನಿಗಳು. ಯಾವ ಶಕ್ತಿ? ವಿಘ್ನಗಳನ್ನು ನೀವು ಮನಸ್ಸಲ್ಲಿ ಬಂದಿರೋ ಭಯ, ಅದೊಂದು ವಿಘ್ನ. ನಾನು ಓದಿಲ್ವಲ್ಲ ಅನ್ನೋ ಒಂದು ಚಿಂತೆ, ಅದು ಒಂದು ವಿಘ್ನ. ಓದಿದ್ದೀನಿ, ನಾನು ಓದಿರೋದೇ ಬಂದರೆ ಸರಿ, ಬರಲಿಲ್ಲ ಅಂದರೆ ಏನಪ್ಪ ಮಾಡೋದು? ಅಪ್ಪ ಸ್ಕೂಟರ್ ತಗೊಡಲ್ಲ, ಕಾರ್ ತಗೊಡಲ್ಲ ಅಂತಾರೆ, ಅಮ್ಮ ನನಗೆ ಒಡವೆ ಮಾಡಿಸ್ಕೊಡಲ್ಲ, ಕಿವಿಗೆ ನೆಕ್ಲೆಸ್ ವಾಲೆ ತಗೊಡಲ್ಲ, ಕತ್ತಿಗೆ ನೆಕ್ಲೆಸ್ ತಗೊಡಲ್ಲ ಅಂತೇಳಿ ಪಾಸ್ ಆಗಲಿಲ್ಲ ಅಂದರೆ 100ಕ್ಕೆ 100 ತೆಗಲಿಲ್ಲ ಅಂದರೆ ಏನು ಮಾಡೋದು? ಇದೊಂಥರ ಬ್ಲ್ಯಾಕ್ ಮೇಲ್, ಇದು ತೆಗಿಬೇಕು. ಮತ್ತು ಏನು ಎಲ್ಲ ಒತ್ತಡ. ಈ ಒತ್ತಡಗಳು ನಮ್ಮ ಪ್ರೆಷರಿಂದ ಏನಾಗುತ್ತೆ, ಮಕ್ಕಳಿಗೆ ಎಕ್ಸಾಮಿನೇಷನಲ್ಲಿ ಬರೆಯೋಕ್ಕೆ ಇನ್ನೂ ತುಂಬ ಕಷ್ಟ ಆಗಿಬಿಡ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಈ ಎಲ್ಲ ವಿಘ್ನ, ಮನಸ್ಸಲ್ಲಿದ್ದಂಥ ವಿಘ್ನ, ಬಾಡಿಯಲ್ಲಿ ಸುಸ್ತು, ಸಂಕಟ, ಪೇಯ್ನು, ಸ್ವೆಲ್ಲಿಂಗು, ಊತ ಇರ್ಬೋದು, ಆಕ್ಸಿಡೆಂಟ್ ಆಗಿರುತ್ತೆ, ಎಕ್ಸಾಮ್ ಬರೀಕ್ಕೆ ಬಂದಿರ್ತಾನೆ, ಹೊಟ್ಟೆಗೆ ಊಟ ಎಲ್ಲ ತಿಂದಿಲ್ಲ, ಏನಿಲ್ಲ, ಅದೊಂದು ಸಂಕಟ. ಅದಕ್ಕೆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ನಾನು ಗೊತ್ತಿರೋದು ಕರೆಕ್ಟಾಗಿ ಪೇಪರಲ್ಲಿ ಬರೆದುಬಿಟ್ಟು ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಶಿಷ್ಯಂದಿರಿಗೆ ಓಂ ಹ್ರೀಂ ಗ್ರೀಂ ಹ್ರೀಂ ಶಕ್ತಿ ವಿನಾಯಕಾಯ ನಮಃ ಅಂತ ಒಂದು ವಿನಾಯಕ ಮುದ್ರೆ ಹೇಳ್ಕೊಡ್ತಾಯಿದ್ರು. ನೋಡಿ, ಇದೊಂದು ಮುದ್ರೆ ಹಿಂಗೆ ಉಲ್ಟಾ ಮಾಡಿಬಿಟ್ರೆ ಇದೊಂದು ವಿಶೇಷವಾದಂಥ ಮುದ್ರೆ. ಇದು ಎಕ್ಸಾಮಿನೇಷನ್ ಭಯನ ನಿವಾರಣೆ ಮಾಡುವಂಥದ್ದು. ಇದು ಹೀಗೆ ತೋರ್ಬೆರಳು, ಈ ತೋರ್ಬೆರಳನ್ನು ಉಲ್ಟಾ ಮಾಡಿದ್ರೆ ಇದು ವಿಘ್ನ ನಿವಾರಕ ಮುದ್ರೆ. ಮತ್ತು ಇದೊಂದು ವಿಶೇಷ ಏನಂದರೆ ಎಕ್ಸಾಮಿನೇಷನಲ್ಲಿ ಬರತಕ್ಕಂಥ ಭಯ, ದುಗುಡ, ಖಿನ್ನತೆ, ಕೋಪ, ಹಸಿವು, ದಾಹ ಇದೆಲ್ಲನೂ ತೆಗೆದಾಕತ್ತೆ. ಇದನ್ನಿಟ್ಕೊಂಡು ಓಂ ಹ್ರೀಂ ಗ್ರೀಂ ಹ್ರೀಂ ಶಕ್ತಿ ವಿನಾಯಕಾಯ ನಮಃ, 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 ಓಂ ಹ್ರೀಂ ಗ್ರೀಂ ಹ್ರೀಂ ಶಕ್ತಿ ವಿನಾಯಕಾಯ ನಮಃ ಅನ್ನೋ ಮಂತ್ರ ಹೇಳ್ತಾ ಇರಬೇಕು. ಇದನ್ನು ಹೇಳ್ತಾ ಇದ್ದರೆ ಒಂದು ಅರ್ಧ ಗಂಟೆ ಎಕ್ಸಾಮಿನೇಷನ್ ಹೋಗೋಕ್ಕೆ ಮುಂಚೆ ಭಾಳ ನರನಾಡಿಗಳೆಲ್ಲ ಫ್ರೆಶ್ ಆಗುತ್ತೆ. ಮತ್ತು ಎಕ್ಸಾಮಿನೇಷನ್ ಹೋಗೋಕ್ಕೆ ಮುಂಚೆ ಮಲಮೂತ್ರ ವಿಸರ್ಜನೆ ಮಾಡಬೇಕು. ಹೆಚ್ಚಿಗೆ ತಿನ್ನಬಾರ್ದು, ಹೆಚ್ಚಿಗೆ ಕುಡಿದಿರಬಾರ್ದು. ಹೆಚ್ಚಿಗೆ ಕುಡಿದ್ರೆ, ಹೆಚ್ಚಿಗೆ ತಿಂದರೆ ಮಧ್ಯದಲ್ಲಿ ಹೊರಗೋಗಿ ಬಿಡಲ್ಲ ಎಕ್ಸಾಮಿನೇಷನ್ ಹಾಲಲ್ಲಿ. ಅದಕ್ಕೆ ಎಷ್ಟು ಸಾಧ್ಯವಷ್ಟು ಲಘು ಉಪಹಾರ ಮಾಡಿಕೊಂಡು ಹೋಗಿ ಕೂತ್ಕೊಂಡು ಬರೆದ್ರೆ ಇದೆಲ್ಲ ಸಕ್ಸಸ್ ಆಗುತ್ತೆ. ಈ ಮಂತ್ರ, ಈ ಮುದ್ರೆ ಮಾಡೋದ್ರಿಂದ ಎಕ್ಸಾಮಿನೇಷನ್ ಫಿಯರ್, ಹಿಂದಿನ ದಿನ ಎಕ್ಸಾಮ್ ದೇಶನೂ ಕೂಡ ನಿವಾರಣೆ ಆಗುತ್ತೆ. ಸರಿ ಗುರೂಜಿ, ಇನ್ನು ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢಶಾಲೆ ಆರಂಭ ಆಗ್ತಾ ಇದೆ. ಈ ಶಾಲೆಗೆ ಜಾಯ್ನ್ ಆಗಬೇಕು ಅಂತ ಅಂದರೆ ಏನೆಲ್ಲ ಇದನ್ನು ಪಾಲಿಸಬೇಕಾಗತ್ತೆ? ಯಾವೆಲ್ಲ ಮಕ್ಕಳು ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬಹುದು? ನೋಡಿ, ಬಳ್ಳಾರಿ ಮತ್ತು ಹಂಪೆ ಮಧ್ಯ ಇರುವಂಥ ಊರು ಹೊಸಪೇಟೆ ಅಂತೇಳಿ. ಆ ಹೊಸಪೇಟೆಯಲ್ಲಿ ನಾವು ಜೂನ್ 1ನೇ ತಾರೀಕಿಂದ 8, 9, 10ನೇ ಕ್ಲಾಸು ಪ್ರೌಢಶಾಲೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಕನ್ನಡ ಮಾಧ್ಯಮದಲ್ಲಿ, ಅದು ಗಂಡು ಮಕ್ಕಳಿಗೆ ಮಾತ್ರ. ಈ ಶಾಲೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಮತ್ತು ಎಷ್ಟೋ ಜನ ದಿನಗೂಲಿ ಕೆಲಸ ಮಾಡೋ ಮಕ್ಕಳು 7ನೇ ಕ್ಲಾಸ್ಗೆ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. 8, 9, 10ಕ್ಕೆ ಅವ್ರ ಅಪ್ಪ ಅಮ್ಮಗೆ ಓದ್ಸೋಕ್ಕಾಗಲ್ಲ, ಕೂಲಿ ಮಾಡೋರು, ದುಡ್ಡಿಲ್ಲ, ಯಾಕೆ ಓದಿಸ್ಬೇಕು, ಕೆಲಸಕ್ಕೆ ಹಾಕ್ಬಿಡೋಣ ಅಂತ ಹಾಕ್ಬಿಡ್ತಾರೆ. ಸೊ ಆ ಥರ ಇರೋದು, ಬಿಕಾಸ್ ಲಕ್ಷಾಂತರ ಫ್ಯಾಮಿಲಿ ಇದೆ, ಅಂಥ ಮಕ್ಕಳುಗಳನ್ನ ನಮ್ಮ ಶಾಲೆಗೆ ಸೇರಿಸ್ಬೋದು. ಕಾರಣ ಹಾಸ್ಟ್ಲು ಫ್ರೀ, ಊಟ ತಿಂಡಿ ಫ್ರೀ, ಯೂನಿಫಾರ್ಮು ಬಟ್ಟೆ ಎಲ್ಲ ಫ್ರೀ, ಪುಸ್ತಕ ಫ್ರೀ, ಫೀಸ್ ಇಲ್ಲ, ಡೊನೇಷನ್ ಇಲ್ಲ, ಎಂಥದ್ದು ಇಲ್ಲ. ಅದರಿಂದ ಫ್ರೀಯಾಗಿ, ಉಚಿತವಾಗಿ, ಎಲ್ಲವೂ ಉಚಿತವಾಗಿ ನಾವು 8, 9, 10ನೇ ಕ್ಲಾಸ್ ಮಕ್ಕಳಿಗೆ ಇದನ್ನು ನಾವು ಫ್ರೀಯಾಗಿ ನಡೆಸ್ತಾ ಇದ್ದೀವಿ. ಮತ್ತು ಈ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ನಮಗೆ ಟೀಚರ್ಸ್ ಬೇಕು. ಹಿಂದಿ, ಇಂಗ್ಲೀಷ್ ಮತ್ತು ಕನ್ನಡ ಮತ್ತು ಇಂಗ್ಲೀಷು, ಮ್ಯಾಥಮೆಟಿಕ್ಸು, ಸೈನ್ಸು, ಹಿಸ್ಟ್ರಿನೆಲ್ಲ ಟೀಚ್ ಮಾಡಲಿಕ್ಕೆ ನಮಗೆ BSc B.Ed ಆಗಿರುವಂಥ ಟೀಚರ್ಸ್ ಬೇಕು. ಅವ್ರಿಗೂ ಕೂಡ ನಾವು ಸಂಬಳ ಕೊಡ್ತೀವಿ. ಅವ್ರಿಗೂ ಕೂಡ ಉಳ್ಕೊಳ್ಳೋಕ್ಕೆ ಜಾಗ, ಊಟ ತಿಂಡಿ ಎಲ್ಲ ಫ್ರೀ ಕೊಡ್ತೀವಿ. ಸ್ಯಾಲ್ರಿ ಜೊತೆಗೆ ಆಸಕ್ತಿ ಇರುವಂಥವ್ರಿಗೆ ಸೇವೆಗೆ ಭಾಗವಹಿಸ್ಬೋದು. ಮತ್ತು ಈ ಮಕ್ಕಳಿಗೆ ನಾವು ಟೆಕ್ನಿಕಲ್ ಟ್ರೈನಿಂಗ್ ಕೂಡ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸು ಕೊಟ್ಟು, ಜೊತೆಗೆ ಯೋಗ, ಧ್ಯಾನ, ಜಪ, ಹೀಗೆ ಸ್ಪಿರಿಚುವಲ್ ಕೋರ್ಸು ಕೂಡ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಆಸಕ್ತಿ ಇರೋ ನಮ್ಮ ಸಂಸ್ಥೆಗೆ ಭಾಗವಹಿಸ್ಬೋದು. ಸರಿ ಗುರೂಜಿ, ಕಾರ್ಯಕ್ರಮದಲ್ಲಿದ್ದು ಮಕ್ಕಳು ಪರೀಕ್ಷೆಯ ಭಯವನ್ನು ಬಿಡಬೇಕು ಅಂತ ಅಂದರೆ ಪರೀಕ್ಷೆಯ ಪೂರ್ವ ತಯಾರಿಯನ್ನು ಹೇಗೆ ಮಾಡಿಕೊಳ್ಬೇಕು, ಕ್ರಮಬದ್ಧವಾಗಿ ಹೇಗೆ ಓದಬೇಕಾಗತ್ತೆ, ಜೊತೆಗೆ ಭಯವನ್ನು ಹೋಗಲಾಡಿಸೋದಕ್ಕಿರುವಂಥ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಧನ್ಯವಾದ. ಸಾಯಿರಾಮ್.
ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢಶಾಲೆ ಆರಂಭ ಆಗ್ತಾ ಇದೆ. ಜೂನ್ 1ರಿಂದ ಈ ಶಾಲೆ ಕಾರ್ಯಾರಂಭ ಆಗುತ್ತೆ. ಬಡ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬಹುದು. ಜೊತೆಗೆ ಈ ಶಾಲೆಗೆ ಶಿಕ್ಷಕರ ಅವಶ್ಯಕತೆಯೂ ಕೂಡ ಇರೋದ್ರಿಂದ ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಶಾಲೆಯ ವಿವರವನ್ನು ಪಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.